ಇದೆ ಬಂದ್ಮೇಲೆ ಮಾತಾಡೋಣ. ನಾನು ಯಾರು ಏನೇನು ಮಾಡ್ತಾರೆ ಗೊತ್ತಿಲ್ಲ ನನಗೆ. ಬಂದ್ಮೇಲೆ ಮಳೆ ವಿಚಾರದಲ್ಲಿ ಜವಾಬ್ದಾರಿ, ಮಳೆ ಬರಬೇಕು, ಜಾಸ್ತಿ ಬರಬೇಕು ಅನ್ನೋ, ಜಾಸ್ತಿ ಬಂದಾಗ ಏನೇನು ತಪ್ಪುಗಳಾಗಿದೆ ಆ ತಪ್ಪನ್ನೆಲ್ಲ ನಾವು ತಿದ್ದಂತವ್ರು. ಮೊನ್ನೆ ತಾನೇ ಲೇಕ್ ಡೆವಲಪ್ಮೆಂಟ್ ಅಥಾರಿಟಿ ಸಿಎಂ ಮೀಟಿಂಗ್ ಮಾಡ್ಬಿಟ್ಟು ಪ್ರಿಕಾಷನರಿ ಮೀಟಿಂಗು ನಾವು ಮಾಡಿದೀವಿ. ಎಷ್ಟು ಏನು ಯಾವ ರೀತಿ ಮಾಡ್ಬೇಕು ಅಂತ 2,000 ಕೋಟಿಲಿ ಇಡೀ ಬೆಂಗಳೂರು ಸ್ಟಾಮ್ ವಾಟರ್ ಕ್ಲೀನ್ ಎಲ್ಲ ಒನ್ ಟೈಮ್ ಕಂಪ್ಲೀಟ್ ಮಾಡ್ಬೇಕು ಅಂತ ತೀರ್ಮಾನ ಮಾಡಿದೀವಿ. ಜನಕ್ಕೆ ಕಂಪ್ಲೀಟ್ ಆಕ್ರೋಶ ಇದೆ. ನಾನೊಂದು ಡಿಸಿಷನ್ ತಗೊಳ್ತಾ ಇದ್ದೀನಿ. ಲೋ ಲೈಯಿಂಗ್ ಏರಿಯಾಲಿ ಎಲ್ಲೂ ಕೂಡ ಅಪಾರ್ಟ್ಮೆಂಟ್ ಗಳಿಗೆ ಅಂಡರ್ ಗ್ರೌಂಡ್ ಇದನ್ನ ಪಾರ್ಕಿಂಗ್ ಮಾಡ್ಕೋಬಾರ್ದು ಅಂತ ಹೇಳಿ ಒಂದು ತೀರ್ಮಾನನ ನಾನು ಅಲ್ಲೇ ಟೌನ್ ಪ್ಲಾನಿಂಗ್ ಅವ್ರು ಹೇಳಿದೀನಿ, ವರ್ಕೌಟ್ ಮಾಡಿ ಅಂತ. ಎಷ್ಟು ದೂರದಲ್ಲಿ ಅದನ್ನು ಬಿಡಬೇಕು ಅಂತ, ಯಾಕೆಂದ್ರೆ ಕೆಲವು ಕಡೆ ನೀರು ಕಡಿಮೆ ಇದ್ದು ಕೂಡ ಇದು ಜಲ ಬರ್ತಾ ಇದೆ. ಜಲ ಬಂದು ದಿನ ಪಂಪ್ ಮಾಡ್ತಾ ಇದ್ದಾರೆ. ಅದು ಶಾಕ್ ಆಗ್ಬಿಟ್ಟು ಪಾಪ ಒಂದು ತಂದೆ ಆಮೇಲೆ ಒಬ್ಬ ಚಿಕ್ಕ ಹುಡುಗ ಇಬ್ಬರು ತೀರ್ಕೊಂಡಿದ್ದಾರೆ. ಸೊ ಆ ದೃಷ್ಟಿಯಿಂದ ಇದು ನಾವು ಇಡೀ ಬೆಂಗಳೂರು ನಗರದಲ್ಲಿ ಆ ತೀರ್ಮಾನವನ್ನ ಮಾಡಬೇಕು ಅಂತ ಮಾಡ್ತೀವಿ. ಬೆಂಗಳೂರು ನಗರ ಮಾಡ್ತೀವಿ, ಹೊರಗಡೆನೂ ಕೆಲವು ಎಕ್ಸ್ಟೆಂಡ್ ಮಾಡ್ಬೇಕಾದಂತ ಒಂದು ಪರಿಸ್ಥಿತಿ ಬರ್ತದೆ. ಯಾಕೆಂದ್ರೆ ಅವರೆಲ್ಲ ಅಂಡರ್ ಗ್ರೌಂಡ್ 1 ಲೆವೆಲ್ 2 ಲೆವೆಲ್ ಮಾರ್ಕ್ ಮಾಡಿದ್ರೆ ನೀರೆಲ್ಲ ಬಂದು ಈ ತರ ಆಗಿ ಪರಿಸ್ಥಿತಿ ಬರ್ತದೆ. ಸೊ ಅದಕ್ಕೆಲ್ಲ ಟೆಕ್ನಿಕಲ್ ಆಗಿ ನಾನು ಅದಕ್ಕೆ ತೀರ್ಮಾನ ಮಾಡ್ತೀನಿ. ಆಗಿರೋನ್ನ ಏನು ಮಾಡಕ್ಕಾಗಲ್ಲ. ಹೊಸ ಕಟ್ಟಡ ಯಾವುದೇ ಬಂದ್ರು ಕೂಡ ಅದಕ್ಕೆ ಮಾಡ್ತೇವೆ. ಅದಕ್ಕೆ ನಾವು ಮುಂಜಾಗ್ರತೆಯಾಗಿ ಆ ಕಡೆ ಈ ಕಡೆ ರೋಡ್ ಮಾಡಿಸ್ಬೇಕು ಅಂತ ತೀರ್ಮಾನ. ರೋಡ್ ಆಗ್ತು ಅನ್ನೋ ಒಂದು ಪ್ರೊಟೆಕ್ಷನ್ ಇರ್ತದೆ. ಯಾರು ಒಳಗಡೆ ಬರಲ್ಲ. 50 ಮೀಟರ್ ಒಳಗಡೆ ಅದಕ್ಕೆ ಮಣ್ಣು ತೆಗೆಯಕ್ಕೆ, ಇದನ್ನ ಕಸ ತೆಗೆಯಕ್ಕೆ ಎಲ್ಲ ಕೂಡ ಅನುಕೂಲ ಆಗ್ತದೆ. ಜನ ಓಡಾಟಕ್ಕೂ ಅನುಕೂಲ ಆಗ್ತದೆ ಅಂತ ಹೇಳಿ